ಸೊ ಕೆಲವು ಲೇಟ್ ಆಯಿತು. ಸೊ ರಿವ್ಯೂ ಮಾಡಿದ ಅಂತೇಳಿ ಈ ಪ್ರೆಸ್ ಅವ್ರು ಹೇಳ್ತಿದ್ದಾರೆ ಗೊತ್ತಾಗ್ತಿಲ್ಲ. ಒಂದು ನಾವು ಮೊದಲಿಂದ ಕೂಡ ಬೆಂಗಳೂರು ಉತ್ತರದಲ್ಲಿ ಒಂದು ಬೇರೆ ಮಾಡಬೇಕು ಅಂತ ಮೊದಲಿಂದ ಕೂಡ ನೋಟಿಫಿಕೇಶನ್ ಆಗಿದೆ. ನಾವು ಯಾವ ಕಾರಣಕ್ಕೂ ಬಹಳ ಒತ್ತಡ ಇತ್ತು, ಬಟ್ ನಾವು ಡಿನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿದ್ವಿ. ಎರಡನೇದು ಆ ರಸ್ತೆನ ಮಾಡ್ತಾ ಇದ್ವಿ. ಅದಕ್ಕೊಂದು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಹೇಳಿ ಅದು ಹೊಸ ಹೆಸರು ಆ ರಸ್ತೆಗೆ ನಾಮಕರಣ ಮಾಡಿ ಬಹಳ ಬಿಸ್ನೆಸ್ ಆಕ್ಟಿವಿಟೀಸು ಆ ರಸ್ತೆ ಆದಮೇಲೆ ಆಗ್ತದೆ, ಟ್ರಾಫಿಕ್ಗೂ ಈಸ್ ಆಗ್ತದೆ. ಅದಕ್ಕೆ 18ನೇ ತಾರೀಕು ಅದರ ಬಗ್ಗೆ ಒಂದು ಇನ್ನೊಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಮಾಡೋಕ್ಕೆ ಒಂದು ಜಡ್ಜ್ ಅವರ ರಿಟೈರ್ಡ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಮಾಡ್ತಾರೆ. ಈ ವಾರದಲ್ಲೇ ಅದನ್ನ ಟೆಂಡರ್ ಕರೆಯುವಂಥ ವ್ಯವಸ್ಥೆನ ಮಾಡ್ತಾರೆ. ನಾವು ಗ್ಲೋಬಲ್ ಟೆಂಡರ್ ಕರಿತಾ ಇದ್ದೀವಿ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಗ್ಲೋಬಲ್ ಟೆಂಡರ್ನ ಕರೀತಾ ಇದ್ದೀವಿ. ಈ ಮಧ್ಯದಲ್ಲಿ ಸ್ವಿಸ್ ಚಾಲೆಂಜ್ಗೂ ನಮಗೆ ಬಹಳ ಒತ್ತಡ ಇತ್ತು. ಸ್ವಿಸ್ ಚಾಲೆಂಜಲ್ಲಿ ನಾವು ಪ್ರೊಫೆಷನ್ ಮಾಡ್ಕೊಳ್ಬೇಕು ಅಂತೇಳಿ, ಬಟ್ ಸರ್ಕಾರ ಸ್ವಿಸ್ ಚಾಲೆಂಜ್ ಎಲ್ಲ ಬೇಡ, ರೆಗ್ಯುಲರ್ ಪ್ರೊಸೀಜರ್ ಬೇಡ, ಗ್ಲೋಬಲ್ ಟೆಂಡರ್ ಮಾಡೋಣ ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ರೈತರು ಕೂಡ ನಾವು ಏನೇ ಕಾನೂನು ಸುಪ್ರೀಂ ಕೋರ್ಟ್ ತೀರ್ಮಾನ ಹೇಳಿದ್ರು ಕೂಡ ನಾವು ರೈತರಿಗೆ ಒಂದು ಏನು ಒಂದು ಈ ಹೊಸ ಒಂದು ಬೆಲೆ ಇದೆ, ಆ ಬೆಲೆಗೆ ಅನುಗುಣವಾಗಿ ಆ ನೋಟಿಫಿಕೇಶನ್ ದಿನ ಏನು ಒಂದು ತೀರ್ಪಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ಮಾಡ್ತೇವೆ. ಎರಡನೇದು, ನಾನು ಎಲ್ಲ ನಮ್ಮ ಶಿವರಾಮ್ ಕಾರಂತ್ ಲೆವೆಲ್ 2 ಮತ್ತು ನಾಡಪ್ರಭು ಕೆಂಪೇಗೌಡ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಈಗಾಗಲೇ ನಾವು ಶಿವರಾಮ್ ಕಾರಂತ್ ಲೆವೆಲ್ 2 ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಲ್ಲಿ ಸುಮಾರು 3069 ಎಕರೆ ನಮ್ಮ ವಶಕ್ಕೆ ನಮ್ಮ ಆಫೀಸರ್ಸ್ ಎಲ್ಲ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ನಾನು ಮತ್ತು ಚಂದ್ರಶೇಖರ್ ಮತ್ತು ಅವರ ಟೀಮ್ ಏನಿತ್ತು ಸುಪ್ರೀಂ ಕೋರ್ಟ್ ಅವರು ಮೇಲ್ವಿಚಾರಣೆ ಮಾಡಿ ನಮಗೆ ಕೊಟ್ಟಿದ್ದು. ಅವರು 3 ಜನನೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಅವರು ಈ ಒಂದು ಕಾರ್ಯರೂಪ ಮಾಡಲಿಕ್ಕೆ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಸರ್ಕಾರ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಅಭಿನಂದಿಸ್ತದೆ. ಅವರು ಮಾಡಿದಂಥ ಕೆಲಸ 17 ಗ್ರಾಮದಲ್ಲಿ ಒಟ್ಟು 18,000 ಜನ ಜಮೀನನ್ನ ಕಳ್ಕೊಂಡಂಥವ್ರು ಇದ್ದಾರೆ. ಅದಕ್ಕೆ ಅವ್ರಿಗೆ ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ನಾವು ಅವ್ರಿಗೆ ಸೈಟನ್ನು ಅವ್ರಿಗೇನು 40% ಸೈಟ್ ಕೊಡಬೇಕು ಅಂತ ನಮಗೆ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ. ಆ ಮಾತು ಪ್ರಕಾರ ಮೊದಲು ಅವ್ರಿಗೆ 40% ಸೈಟು ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಕೊಡ್ಬೇಕಾದ್ರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಅವ್ರದೇ ಜಮೀನಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇ ಪ್ರಯಾರಿಟಿ ಅವ್ರದೇ ಊರಿನಲ್ಲಿ ಗ್ರಾಮದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಕೊಡ್ಬೇಕಾದ್ರೆ ಎಲ್ಲ ಡೈಮೆನ್ಷನ್ಸು ಆಯ್ಕೆ ಮಾಡ್ಕೊಳ್ಬೇಕು. ಉತ್ತರದ ದಿಕ್ಕು ಮಾಡ್ಕೋಬೇಕು, ದಕ್ಷಿಣ ದಿಕ್ಕು ಮಾಡ್ಕೋಬೇಕು, ಈಸ್ಟ್ ಫೇಸಿಂಗು ಮಾಡ್ಕೋಬೇಕು, ವೆಸ್ಟ್ ಫೇಸಿಂಗು ಮಾಡ್ಕೋಬೇಕು. ಬರೀ ನನಗೆ ಉತ್ತರದ ದಿಕ್ಕನೇ ಕೊಡಿ, ಈಸ್ಟ್ ಫೇಸ್ಗೆ ಕೊಡಿ, ದಕ್ಷಿಣನೇ ಕೊಡಿ, ವೆಸ್ಟೇ ಕೊಡಿ ಅಂತ ಇಲ್ಲ. ಒಂದು ಸೈಟ್ ನಾವು ಮಾಡಿರ್ಬೇಕಾದ್ರೆ ಎಲ್ಲ ದಿಕ್ಕಲ್ಲೂ ಅವರ ಏನೋ ಅವ್ರಿಗೊಂದು 9,600 ಅಡಿನೋ ಏನೋ ಒಂದು 40% ಕೊಡಬೇಕು ಅಂತೀವಿ. ಎಲ್ಲದೂ ಕೂಡ ಆಯ್ಕೆ ಮಾಡಬೇಕು. ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ವಿ. ಅದ್ರ ಪ್ರಕಾರ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವರೆಲ್ಲರೂ ಕೂಡ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಕೊಡ್ತಾರೆ. ಸೊ 4,750ಕ್ಕೂ ಹೆಚ್ಚು ಮೂಲೆ ನಿವೇಶನಗಳಿದೆ. ಅದು ಕಾನೂನು ಪ್ರಕಾರ ಆಪ್ಷನ್ ಆಗ್ತದೆ. ಅದನ್ನು ನಾವು ಯಾರು ಕೂಡ ಲಭ್ಯ ಕೊಡಲಿಕ್ಕಾಗುವುದಿಲ್ಲ. ಮೂಲೆ ನಿವೇಶನ ಅದನ್ನ ಈ ಹರಾಜು ಮುಖಾಂತರ ಅದು ಆಗ್ತದೆ. ಮಿಕ್ಕಿದ್ದನ್ನ ಸುಮಾರು 10,000ಕ್ಕೂ ಹೆಚ್ಚು ಸೈಟ್ ಏನು ಉಳಿತಾ ಇದೆ, ಆ 10,000 ಸೈಟನ್ನು ನಾವು ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ. ಅಲಾಟ್ಮೆಂಟ್ಗೆ ಈಗಾಗಲೇ ಪ್ರೊಸೀಜರು 9 ಬ್ಯಾಂಕ್ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲ ಕೂಡ ಎಲ್ಲರಿಗೂ ನಾನು ಅವ್ರಿಗೆ ನಮ್ಮ ಯಾರು ಆನ್ಲೈನಲ್ಲೇ
ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆನ್ಲೈನ್ ಗೊತ್ತಿಲ್ಲದೆ ಹೋದವ್ರಿಗೆ ನಮ್ಮ ಬೆಂಗಳೂರಿನ ಎಲ್ಲೆಲ್ಲಿ BDA ಆಫೀಸ್ಗಳಿದೆ, BDA ಡಿವಿಷನ್ಗಳಿದೆ ಮತ್ತು ಇಲ್ಲಿ BDAನಲ್ಲಿ ಒಂದು ಕಿಯಾಸ್ನ ಮಾಡಿ 25ನೇ ತಾರೀಕಿನಿಂದ ಶುರು ಮಾಡ್ತೀವಿ. 25ನೇ ತಾರೀಕಿನಿಂದ, ಯಾಕೆಂದ್ರೆ ಅಲ್ಲಿವರೆಗೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಈ ಮಂತ್ 25ನೇ ತಾರೀಕಿಂದ ಅವ್ರು ಯಾರು ಅರ್ಜಿಗಳು ಹಾಕೊಳ್ಬೇಕು ಅವರು ಅರ್ಜಿಗಳನ್ನ ಹಾಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅರ್ಜಿ ಆದ್ಮೇಲೆ 1 ತಿಂಗಳು ಅವರು 12% ಅವರು ಕಟ್ಟಬೇಕಾಗ್ತದೆ. 12% ಅವರು ಕಟ್ಟಬೇಕಾಗ್ತದೆ. 12.5% ಇನಿಷಿಯಲ್ ಡೆಪಾಸಿಟ್ ಅವ್ರು ಕಟ್ಟಬೇಕಾಗ್ತದೆ. SC ST ಅವ್ರಿಗೆ 5%, SC ST ಅವ್ರಿಗೆ ಇನಿಷಿಯಲಿ 5% ಅವರು ಡೆಪಾಸಿಟ್ ಕಟ್ಟಬೇಕಾಗ್ತದೆ. ಮಿಕ್ಕಿದ್ದು ಅಲಾಟ್ಮೆಂಟ್ ನ ಬಹಳ ಟ್ರಾನ್ಸ್ಪರೆಂಟ್ ವೇ ಮೊದಲಿಂದ ಕೂಡ ಏನು BDA ಅಲಾಟ್ಮೆಂಟ್ ರೂಲ್ಸ್ ಇರುತ್ತೆ ಆ ರೂಲ್ಸ್ ಪ್ರೊಸೀಜರ್ ಅಲ್ಲೇ ಇರ್ತದೆ. ಯಾರು ಬೇಕಾದ್ರೂ ಮಾಹಿತಿಯನ್ನ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ಅಂತೇಳಿ ಅವರು ನೋಡ್ಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ನಾವು ಮಾಡ್ತೀವಿ. ಯಾರು ಮಧ್ಯ ಒಂದು ಚೂರು ಕೂಡ ಮಿಸ್ಯೂಸ್ ಮಾಡಿ ಹಿಂದೆಲ್ಲ ಏನು ನಡೀತಲ್ಲ ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶನ ನಾವು ಕೊಡುವುದಿಲ್ಲ. ಸೊ ಇದು ನಮ್ಮ 30 days ಅವ್ರಿಗೆ, ಯಾಕೆಂದ್ರೆ ಕೆಲವರೆಲ್ಲ ಒದಗಿಸ್ಕೊಳ್ಬೇಕಲ್ಲ, ಎಲ್ಲ ಡೈಮೆನ್ಷನ್ ಸೈಡ್ಸು ಇದೆ ಇಲ್ಲಿ. ಸಣ್ಣ ಡೈಮೆನ್ಷನ್ ಇದ್ದಂತ ದೊಡ್ಡ ಡೈಮೆನ್ಷನ್ ಹೋಗ್ಬಿಟ್ಟು ಇದನ್ನ ನಾವು ಶಿವರಾಮ್ ಕಾಲದಲ್ಲಿ ನಾವು ಮಾಡ್ತೇವೆ. ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ ಒಂದು ಜಾಗ ಇಲ್ಲೊಂದು ಒಳ್ಳೆ ಸ್ಟೇಡಿಯಂ ಕ್ರಿಯೇಟ್ ಮಾಡಬೇಕು ಅಂತ ಒಂದು 25-30 ಎಕರೆ ಒಂದು ಸ್ಪಾಟ್ ಮಿನಿಮಮ್ 45 ಮೀಟರ್ಸ್ ರೋಡ್ ಇರುವಂತ ಜಾಗದಲ್ಲಿ ಒಂದು ಸ್ಟೇಡಿಯಂಗೆ ಒಂದು ರಿಸರ್ವೇಶನ್ ಮಾಡಿದ್ವಿ. ಯಾಕೆಂದ್ರೆ ಇದೊಂದು ಬೆಂಗಳೂರು ಉತ್ತರ ಭಾಗದಲ್ಲಿ ಇನ್ನೊಂದು ಸ್ಟೇಡಿಯಂ ಬರಬೇಕು ಅಂತ ಹೇಳಿ. ಈಗ ನಾವು ಕಂಡಿರುವ KCA ಬಿಟ್ರೆ ಇನ್ಯಾವುದು ನಮ್ಮ ಸ್ಟೇಡಿಯಂಸ್ ಇಲ್ಲ, ದೊಡ್ಡ ಸ್ಟೇಡಿಯಂ ಇಲ್ಲ. ಅದಕ್ಕೆ ಒಂದು 25-30 ಎಕರೆ ಜಮೀನು ಇರುವಂತ ಕಡೆ, ದೊಡ್ಡ ರಸ್ತೆ ಇರೋ ಕಡೆ ನಾನು ಅದನ್ನ ಸ್ಟೇಡಿಯಂಗೆ ಒಂದು ರಿಸರ್ವೇಶನ್ ಮಾಡಿದ್ವಿ. ಬೇಕಾದಷ್ಟು CSIs, ಪಾರ್ಕ್, ಓಪನ್ ಸ್ಪೇಸ್ ಎಲ್ಲ ಬಹಳ ಇದೆ. ಬೇರೆಯವರೆಲ್ಲ 55% ಉಪಯೋಗಿಸ್ತಾರೆ. ಇಲ್ಲಿ 37% ಎಷ್ಟಿದೆ ಶಾಂತರಾಜ್? 42%. ಇಲ್ಲಿ ನಮಗೆ ಬರೀ 42% ಮಾತ್ರ ಸೆಂಟ್ರಲ್ ಏರಿಯಾ ನಮಗೆ ಇಲ್ಲಿ ಸಿಗ್ತಾ ಇರೋದು. ಮಿಕ್ಕಿದೆಲ್ಲ ಸ್ವಲ್ಪ ಬೇರೆ ಫೆಸಿಲಿಟೀಸ್ಗೆ ಬೇಕಾದ ಅವಕಾಶ ವೈಡ್ ರೋಡ್ ಮತ್ತೊಂದೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಇದೇ ರೀತಿ ನಾಡಗೌಡ ಕೆಂಪೇಗೌಡ ಬಡಾವಣೆಯಲ್ಲೂ ಕೂಡ ಏನೇನು ಕೆಲವು ಪೆಂಡಿಂಗ್ಸ್ ಇತ್ತು, ಕೆಲಸಗಳನ್ನೆಲ್ಲ ಕೂಡಲೇ ಮಾಡಿ ಅಲ್ಲೂ ಕೂಡ ಆದಷ್ಟು ಜಲ್ದಿ ಅಲಾಟ್ಮೆಂಟ್ ಎಲ್ಲ ಕೆಲವೆಲ್ಲ ಮುಗಿದಿದೆ. ಕೆಲವು ಆಲ್ಟರ್ನೇಟಿವ್ ಸೈಟ್ ಇದ್ದಾರೆ, ಕೆಲಸಗಳು ನಿಂತಿದೆ, ಅವೆಲ್ಲ ಕೂಡ ಜಲ್ದಿ ಕ್ಲಿಯರ್ ಮಾಡಲಿಕ್ಕೆ ಅದು ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ನಾಡಗೌಡ ಕೆಂಪೇಗೌಡ ಲೇಔಟ್ನ ಅದು ಬಹಳ ಉಳ್ಕೊಂಡಿದ್ನಲ್ಲ. ಕೆಲವು ಕಡೆ ನೆಕ್ಸ್ಟು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಒಂದು ಹೊಸ ರೋಡ್ನ ಆ್ಯಡ್ ಮಾಡ್ತಾ ಇದೀವಿ. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಇದರಿಂದ ಬರುವಂತದ್ದು ಅಲ್ಲಿವರೆಗೂ ಒಂದು ಹೊಸ ಈಸಿ ಒಂದು ಟ್ರಾಫಿಕ್ ಇಲ್ಲದೆ ಕಡೆ ಒಂದು ಲೂಪ್ನ ಒಂದು ಆ್ಯಡ್ ಮಾಡ್ತಾ ಇದೀವಿ. ಅಲ್ಲಿ 4x3 ಮತ್ತು ಅಗಲೀಕರಣ ಕಾಮಗಾರಿನ ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು ಹೊಸ ವಿನ್ಯಾಸನ ಒಂದು ಪ್ರಾರಂಭ ಮಾಡಿದ್ವಿ. ಅದು ಕೆಲಸ ಪ್ರಾರಂಭ ಆಗ್ತಿದೆ. ಸ್ವಲ್ಪ ಟ್ರಾಫಿಕ್ನ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಮತ್ತೊಂದು CDP 2041 ಅದು ನಾವೊಂದು ಇಮೇಜ್ ಮಾಡ್ತಾ ಇದ್ವಿ. ಕೆಲವು ಅಕ್ಕಪಕ್ಕ ಹಳ್ಳಿಗಳನ್ನ ಆ್ಯಡ್ ಮಾಡ್ತಾ ಇದ್ವಿ. ಅದಕ್ಕೆ ಏರಿಯಾ ಸ್ವಲ್ಪ ಚಿಕ್ಕದಿದೆ. ಸೊ BMRD ಏರಿಯಾ ಸಂಬಂಧಪಟ್ಟಂತೆ ಕೆಲವು ಬೇರೆ ಪ್ಲಾನಿಂಗ್ ಅಥಾರಿಟಿ ಏರಿಯಾನು ಸ್ವಲ್ಪ ಆ್ಯಡ್ ಮಾಡಿ ಒಂದು ಹೊಸ ಇದು ಪ್ಲಾನ್ ಮಾಡಲಿಕ್ಕೆ ಅದಕ್ಕೆ ಒಂದು ಹೊಸ ಕೆಲವು ಬಹಳ ವರ್ಷ ಆಯಿತು. 84ರಲ್ಲಿ ಒಂದು ಏರಿಯಾ ಫಿಕ್ಸ್ ಆಗಿತ್ತು. ಈ ಏರಿಯಾನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಮತ್ತು ಹೌಸಿಂಗ್ ವಿಚಾರದಲ್ಲಿ ಕೆಲವು ಮುಕ್ತಾಯಗೊಂಡಂತ ಮನೆಗಳನ್ನ 3,361 ಮನೆಗಳು ಈಗ ಹಂಚಿಕೆ ಇದೆ. ಅದು ಈಗ ಪ್ರಕ್ರಿಯೆಗೆ ಆಗ್ತದೆ. 4 ಯೋಜನೆ
3,278 ಮನೆಗಳನ್ನು ಸಾರ್ವಜನಿಕವಾಗಿ ಆದಷ್ಟು ಜಲ್ದಿ ಅವ್ರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಕೆಲವು ವಿಚಾರಗಳಿದೆ. ನಿಮಗೆ ಅರ್ಧಾವಧಿ ಯೋಜನೆದು ಅದೆಲ್ಲ ಕೂಡ ಏನೇನು ತಯಾರು ಮಾಡಿದ್ರು ಅದೆಲ್ಲ ಪ್ರೆಸ್ ನೋಟಲ್ಲಿ ನಾನು ರಿಲೀಸ್ ಮಾಡಿದೆ. ಇದು ಮೇಜರ್ ಇಶ್ಯೂಸ್. ವಿಶೇಷವಾಗಿ ಒಂದು ನಮ್ಮ ಶಿವರಾಮ್ ಕಾರಂತ ದೇವರಿಗೆ ಸಂಬಂಧಪಟ್ಟಂತೆ ಏನೇನು ಪ್ರಗತಿ ಇದೆ ನಮ್ಮೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ. ಎಷ್ಟು ಬೆಲೆ ಕಟ್ಟಬೇಕು ಏನು ಎತ್ತ ಅಂತೇಳಿ ಭಾಳ ಕಾಸ್ಟ್ಲಿ ಆಗಿದೆ. ಯಾಕೆಂದರೆ ನಾವು ರೈತರಿಗೆ ಸೈಟ್ ಕೊಡಬೇಕು. ಮೊದಲೆಲ್ಲ 10 ಲಕ್ಷ 15 ಲಕ್ಷ 20 ಲಕ್ಷ ರೂಪಾಯಿಗೆ ಜಮೀನು ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ತಿದ್ರು. ಈಗ ಒಂದು ಫಸ್ಟ್ ಟೈಮ್ ಅವ್ರಿಗೆ ಕಂಪಲ್ಸರಿ ನಾವು ಜಮೀನೇ ಕೊಡಬೇಕು ಅಂತ ಯಾರ ಜಮೀನು ಅವ್ರಿಗೆಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಒಂದು ಸ್ಕ್ವೇರ್ ಫೀಟ್ 4,900 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ರೈತರಿಗೀಗ ಅಪ್ಲಿಕೇಶನ್ ಖರೀದಿಗಿಂತ ಮುಂಚೆನೇ ನೀವು ಹಂಚಿಕೆ ಮಾಡ್ತೀರಾ ಅಥವಾ ಹೇಗೆ ಸರ್? ಈಗ ಅಪ್ಲಿಕೇಶನ್ ಈಗ ನಾವು ಬೇರೆಯವ್ರಿಗೆ ಅಲಾಟ್ ಮಾಡೋಕ್ಕಿಂತ ಮುಂಚಿತವಾಗಿ ರೈತರಿಗೆ ಅಲಾಟ್ ಮಾಡ್ತೀವಿ. ನಮ್ಮ ಉದ್ದೇಶ ಫಸ್ಟ್ ರೈತರು ಕೊಟ್ಟಿರ್ತೀವಿ. ಮಿಕ್ಕಿದ್ದು ಫಸ್ಟ್ ಪ್ರಯಾರಿಟಿ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ನ ಜಮೀನಲ್ಲಿ ಅವ್ನಿಗೆ ಫಸ್ಟ್ ಪ್ರಿಫರೆನ್ಸ್. ಅವ್ನ ಜಮೀನು ಇಲ್ಲ ಅಂದ್ರೆ ಅವ್ನ ಊರಲ್ಲಿ ಇಲ್ಲ ಅಂದ್ರೆ ಪಕ್ಕದ PRR ಗ್ಲೋಬಲ್ ಟೆಂಡರ್ ಮುಂದಾಗ್ತಿದೆ. ಪ್ರತಿ ಸಾರಿ PRR ವಿಚಾರ ಅಂತ ಬಂದಾಗ ಸರ್ ಈ ಕಾಂಪನ್ಸೇಷನ್ ಕೊಡೋ ವಿಚಾರವಾಗಿ ಸಾಕಷ್ಟು ಅಂದ್ರೆ ರೈತರು ಕೂಡ ವಿಶ್ವಾಸ ತೆಗೆದುಕೊಳ್ಳಬೇಕು. ರೈತರ ವಿಶ್ವಾಸ ನಿಲ್ಬೇಕು. ನಾನು ರೈತರ ಕರೆಸಿ ಮಾತಾಡಿದ್ದೀನಿ. ರೈತರಿಗೆ ಸಹಾಯ ಮಾಡಬೇಕಂದ್ರೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಈ ಜಡ್ಜ್ಮೆಂಟ್ ಅಲ್ಲಿ ಹೊಸ ಹಣ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇದೇ ಸಂಬಂಧಪಟ್ಟಂತೆ ನಮ್ಮ ಮೀಡಿಯಾ ಆಕ್ಟ್ ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಅದು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಇದನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ. ಸರ್ BDI ಚೇರ್ಮನ್ ಸಂಬಂಧಪಟ್ಟಂತೆ ಸರ್ ಚೇರ್ಮನ್ ಎನ್ಎ ಹ್ಯಾರಿಸ್ ಅವರ ಹೆಸರು ಕೇಳಿದ್ರು. ನಾವು ಕೂತಿದ್ದೀರ ಮತ್ತೆ ಬದಲಾವಣೆ ಸರ್ ನಾಳೆಯಿಂದ ನಾವು ಜಾಸ್ತಿ ತಗೊಳ್ತಾರೆ. ನಾನು ಯಾವ್ಯಾವ ಜಾಗ ಇದೆ, ಆಮೇಲೆ ಯಾರ್ಯಾರು ಅಡ್ವೊಕೇಟ್ಸು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯಾರು ಕಾನೂನು ಸರ್ಕಾರದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ತೆಗೆದಾಕ್ಬಿಟ್ಟು ಹೊಸದನ್ನ ನೇಮಕ ಮಾಡಿ ಅಕೌಂಟಬಿಲಿಟಿ ಸರ್. ಅಲ್ಲಿ ಸುಮಾರು 100-150 ಎಕರೆ ಜಾಗದಲ್ಲಿ ಅಲ್ಲೆಲ್ಲ ಕೆರೆ ಜಾಗ ಅಂದ್ರೆ ಅಂಟು ಜಾಗ, ಮನೆ ಕಟ್ಟಕ್ಕೆ ಯೋಗ್ಯ ಇಲ್ಲ ಅಂತ ಕೆಂಪೇಗೌಡ ಪ್ರತಿ ಸಲ ಗಲಾಟೆ ಮಾಡ್ತಾರೆ. ನೀವು ಹೇಳೋದು ಕರೆಕ್ಟ್ ಇದೆ. ಸ್ವಲ್ಪ ಲೆವೆಲಿಗೆಲ್ಲ ಮಾಡಬೇಕು, ಮಣ್ಣೆಲ್ಲ ತುಂಬಬೇಕು, ಅದನ್ನ ರೆಕ್ಟಿಫೈ ಮಾಡಿಸುವಂತ ಕೆಲಸ. ಕನೆಕ್ಟಿವಿಟಿನೂ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಏನ್ ಮಾಡ್ತಿಲ್ಲ ಅಲ್ಲಿ ಗೋಡೆಯಿಂದ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಈಗ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಈಗ ನಾನು ಸರ್ಕಾರ ಮನೆ ಬಾಗಿಲು ಹೋದಂತ ಸಂದರ್ಭದಲ್ಲಿ, ಜನರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ 20-25% ಜನ ಬಂದು BDA ಆಲ್ಟರ್ನೇಟಿವ್ ಸೈಟು ಮತ್ತೊಂದು ಅಡ್ಮಿಷನ್ ಆಗಿದ್ದು ಅದನ್ನೆಲ್ಲ ನಾವು ಕೇಳ್ತಾ ಇದ್ದಾರೆ. ಅದೆಲ್ಲ ರಿಜಿಸ್ಟರ್ ಮಾಡಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಏನೇನು ನಾನು ಲೀಗಲ್ ಆಗಿ ಯಾವ್ದಾದ್ರು ಸೆಟಲ್ಮೆಂಟ್ ಮಾಡೋಕ್ಕೆ ಅದಕ್ಕೆಲ್ಲ ಒಂದು ಸಪ್ರೇಟ್ ಟೀಮ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. CS ಕಮರ್ಷಿಯಲ್ ಸೈಟ್ ಮಾಡಿ ನಷ್ಟ ಇನ್ವೆಸ್ಟಿಗೇಷನ್ ಎಲ್ಲ ಆಗುತ್ತೆ. CS ಕಮರ್ಷಿಯಲ್ ಸೈಟ್ ಮಾಡಿ ಸೇಲ್ ಮಾಡೋದು ಮೆಜಾರಿಟಿ ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟಂತೆ ನೀವು ಹೇಳಿದ್ದೀರಾ ಏನಾದರೂ ರೈಟಿಂಗ್ ಅಲ್ಲಿ ಬರ್ಕೊಡಿ, ನನ್ನ ಮಾಹಿತಿ ಚೆಕ್ ಮಾಡಿ ಏಕಾಏಕಿ ಅದೆಲ್ಲ ನೀವೇನಾದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಬೇಕಾದ್ರೆ ಮಾಡ್ತೀನಿ. ನೀವು ಹೇಳಿದ ನನ್ನ ಆಫೀಸರ್ಸ್ ಕೇಳ್ಬಿಟ್ಟು ಆಮೇಲೆ ಸರಿ ಜನಸಾಮಾನ್ಯರಿಗೆ ಸ್ವಲ್ಪ ದರ ಹೊರೆ ಶಿವರಾಮ್ ಕಾರಂತ 4,900 ಈಗ ಮಧ್ಯಮ ವರ್ಗದವರು ಅವ್ರಿಗೆ ಈಗ ಆಲ್ಮೋಸ್ಟ್ 70 ಲಕ್ಷ
ಸರ್ 52 ಲಕ್ಷದ ನೋಡಿ, ಪ್ರತಿ ನಾವು ಪ್ರಾಫಿಟ್ ಮಾಡ್ತಾ ಇದ್ದೀವಿ. ಪ್ರಾಫಿಟ್ ಮಾಡ್ತೀವಿ. ಬೇರೆ ಪ್ರೈವೇಟ್ ಅವ್ರು ಲೇಔಟ್ ಮಾಡಿದ್ರೆ ಅವ್ರಿಗೆ 55% ಸಿಗ್ತದೆ. ನಾವು ಮಾಡೋದ್ರಿಂದ 42% ಸೆಕ್ರೆಟರಿ 42% ಶೇಕಡ ಇದೆ. 40-60 ಬೇರೆ ಸಂದರ್ಭದಲ್ಲಿ ಏನಾಗ್ತಿತ್ತು, ಕಡಿಮೆ ಯಾಕಾಗ್ತಿತ್ತು ಅಂದ್ರೆ 8 ಲಕ್ಷ 10 ಲಕ್ಷ 15 ಲಕ್ಷಕ್ಕೆ ಅಡ್ಮಿಷನ್ ಜಮೀನುಗಳೆಲ್ಲ 15 ಲಕ್ಷ ಅಥವಾ ಒಂದು 40-60 ಕೊಡೋರು ಸರ್. ಒಂದು 40-60 ಸೈಟ್. ಈಗ 40-60 ಅಲ್ಲ, 2,400 9,600 ಕೊಡಬೇಕು. 9,600 ಏನು ಕೊಡಬೇಕು? ಡೆವಲಪ್ಮೆಂಟ್ ಕೊಡಬೇಕು. ಈಗ ಲೇಔಟ್ ಮಾಡೋಕ್ಕೆ ಒಂದು ರೇಟ್ ಬಂದ್ರೆ ಇಲ್ಲಿ ನಮ್ಗೆ ಲೆಕ್ಕ ಅದು ರೋಡ್ಗಳು ಮಾಡೋದು, ದೊಡ್ಡ ರೋಡು. ಎರಡನೇದು ಪವರ್ ಸ್ಟೇಷನ್ ಕ್ರಿಯೇಟ್ ಮಾಡಬೇಕು, ಸ್ಟಾಮ್ ವಾಟರ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ನಾರ್ಮ್ಸ್ ಇದೆ ಅವೆಲ್ಲ ಮಾಡ್ಬೇಕಾದ್ರೆ ಬಹಳ ಕಾಸ್ಟ್ಲಿ ಆಗ್ತದೆ. ಪವರ್ ಸ್ಟೇಷನ್ಗೆ ಮತ್ತು ಅಂಡರ್ಗ್ರೌಂಡ್ ಸಿವಿಲೇಜ್ಗೆ ಈಗೆಲ್ಲ ಕಂಪ್ಲೀಟ್. ಆಮೇಲೆ ಹಾಕಕ್ಕೆಲ್ಲ ಕಂಪ್ಲೀಟ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲ್ಗಳನ್ನೇ ಕ್ರಿಯೇಟ್ ಮಾಡೋದು, ಅದೆಲ್ಲ ಬಹಳ ಪ್ಲಾಂಟ್ ಆಗಿ ಮಾಡಿದ್ದಾರೆ. ಬಹುಶಃ ಬೆಂಗಳೂರಲ್ಲಿ ನನ್ನ ಅನುಭವದಲ್ಲಿ ಜಯನಗರ ಬಿಟ್ಟರೆ, ಮಲ್ಲೇಶ್ವರಂ ಬಿಟ್ಟರೆ, ಸದಾಶಿವನಗರ ಬಿಟ್ಟು ಸರ್. ಸದಾಶಿವನಗರ ಏನು ಅಂತದೇನು ಮ್ಯಾಜಿಕ್ ಇಲ್ಲ. ಚೆನ್ನಾಗಿದೆ ಸರ್, ಸದಾಶಿವನಗರ ಚೆನ್ನಾಗಿದೆ. ಸದಾಶಿವನಗರ ಅಂತ ಮ್ಯಾಜಿಕ್ ಏನಿಲ್ಲ. ಮೀಡಿಯಾದವ್ರು ಮಾಡಿ ಚೆನ್ನಾಗಿದೆ. ಮಲ್ಲೇಶ್ವರಂ ಜಯನಗರ ಬಿಟ್ಟರೆ ದಿಸ್ ವಿಲ್ ಬಿ ದಿ ಬೆಸ್ಟ್ ಲೆವೆಲ್. ನಾನು ಹೋಗಿ ನೋಡಿದ್ದೀನಿ ಆ ಭೂಮಿ, ಆ ಪರಿಸರ, ಆ ವಾತಾವರಣ ನೋಡಿದ್ದೀನಿ. ರೈತರು ಪುಣ್ಯವಂತರು, ಅದಕ್ಕೆ ಫಸ್ಟ್ ರೈತರಿಗೆ ಅದು ನಿಂತು ಮನವಿ ಮಾಡಿದೆ. ಹಳೆ ಆಕ್ಟ್ ಪ್ರಕಾರ ಬಂಧನ ಕೊಟ್ಟಿದ್ದಾರೆ, ಅನ್ಯಾಯ ಆಗ್ತಾ ಇದೆ. ಎಲ್ಲಿ ಶಿವರಾಮಪುರದಲ್ಲಿ ಯಾರು ಹೇಳಿದ್ರೆ ಹೊಸ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. 2013 ಆಕ್ಟ್ ಪ್ರಕಾರ ಲ್ಯಾಂಡ್ ಕೂಡ ಅಲ್ಲೇ ಯಾವ ಊರಲ್ಲಿ ಇದ್ದೀರ ನೀವು? 30-30-30-40 ಎಲ್ಲದಕ್ಕೂ ಒಂದೇ ಅಪ್ಲಿಕೇಶನ್ ಆಗ್ತದೆ. 50/80 ಎಲ್ಲದಕ್ಕೂ ನಾವಿಲ್ಲಿ ದುಡ್ಡೇ ಕೊಟ್ಟು ತೀರಿಸ್ಕೊಂಡಿರೋ ಕೇಳ್ತೀವಿ. ಯಾರು ತಗೊಂಡಿದ್ದಾರೆ? ಸರ್ ಪಾರ್ಟಿಸಿಪೇಷನ್ ಸರ್ ಈಗ ಬಿಡಿ ಸರ್ ಸರ್, ಸರ್, ಸರ್ ಕಾನೂನು ಗೊತ್ತಿಲ್ಲ. ಕನ್ಫ್ಯೂಷನ್ ಸರ್. ಈಗ ಬಿಡಿಎ ಕಾಂಪ್ಲೆಕ್ಸ್ ಇದಾವೆ, ಅದು PPP ಮಾಡೆಲ್ ಮಾಡ್ಬೇಕಂತ ಹಿಂದೆ ನಿಮ್ಮದೇ ಸರ್ಕಾರದಿಂದಲೂ ಕೂಡ ಆಗ್ತಾ ಇತ್ತು. ಬಟ್ ಯಾಕೆ ಸರ್ ಅದನ್ನ ಇಷ್ಟೊತ್ತಿಗೆ ಆಗಿದೆ, ಪೆಂಡಿಂಗ್ ಇತ್ತು. ಯಡಿಯೂರಪ್ಪ ಸರ್ಕಾರದಲ್ಲಿ ಪೆಂಡಿಂಗ್ ಇತ್ತು. ಅದನ್ನ ಫೈಲ್ ಬಂತು, ನಾನು ಕ್ಲಿಯರ್ ಮಾಡಿದ್ದೀನಿ. ಎವ್ರಿ ಡೇ ಇಸ್ ಎ ಲಾಸ್ ಫಾರ್ ಗವರ್ಮೆಂಟ್. ಎಲ್ಲ ಕ್ಲಿಯರ್ ಮಾಡಿ, ಹ್ಯಾಂಡ್ ಓವರ್ ಮಾಡಿ, ಡೆಮಾಲಿಷ್ ಮಾಡಿ, ಜಲ್ದಿ ಕೆಲಸ ಶುರು ಮಾಡಿ ನಮ್ಮ ಸರ್ಕಾರಕ್ಕೆ ಏನು ಕೊಡಬೇಕು ಕೊಡಿ ಅಂತ ಹೇಳಿದ್ವಿ. ಸರ್ ಈಗ ಅದು ರೇಷಿಯೋ ಅದು 35% ಏನಾಯಿತು? ನಾವೇನು ಚೇಂಜ್ ಮಾಡಕ್ ಹೋಗಿ ಹಿಂದೆ ಏನು ಟೆಂಡರ್ ಕರೆದಿದ್ರು ಆ ಟೆಂಡರ್ ಪ್ರಕಾರ ಏನ್ ಬೇಕಾದ್ರೆ ನಾನು ಐ ಕಾಂಟ್ ಇಂಟರ್ಫಿಯರ್ ಅಂಡ್ ಚೇಂಜ್ ಆಲ್ ದಿಸ್. 7 ಕಾಂಪ್ಲೆಕ್ಸ್ಗಳು PPP ಏನಿದೆ ಅದು ಹಿಂದೆ ಏನು ಮಾಡಿದಾರ ಅದಕ್ಕೆ ನಾನು ಮತ್ತೆ ಸರ್, ಈ ಫ್ಲಾಟ್ಗಳಿಗೆ ಮೇಂಟೆನೆನ್ಸ್ ಮತ್ತೆ ಕೆಲವೊಂದು ಕಡೆ ಕನೆಕ್ಟಿವಿಟಿ ಇಲ್ಲ, ಗಡಿಬಿಡಿಕೆ ನೀವು ನೋಡ್ಕೊಂಡು ಆ ಗುಂಜೂರಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅಂತ ಏನಾದರೂ ಇನ್ಸ್ಪೆಕ್ಷನ್ ಮಾಡೋಂಥ ಒಂದು ಟೀಮ್ ಕಳಿಸಿ ನಾನು ಮಾಡ್ತೀನಿ. ಹೊಸ ಲೇಔಟ್ ಏನು ಮಾಡ್ತೀವಿ ಸರ್? ಶಿವರಾಮಪುರದಲ್ಲಿ ಮುಗೀತು ಲಿಸ್ಟ್. ಹೌದು, ಹೊಸ ಲೇಔಟ್ ಮಾಡಬೇಕು, ಪ್ಲಾನ್ ಮಾಡಬೇಕು, ಹೊಸ ಅಕ್ವಿಷನ್ ಮಾಡಬೇಕು, ಹೊಸ ಏರಿಯಾಗಳನ್ನು ನೋಡ್ತಾ ಇದ್ದೀನಿ. ಬೆಂಗಳೂರನ್ನ ಬೆಳಿಬೇಕು, ಬೆಂಗಳೂರಿಗೆ ಇನ್ನೂ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಜಾಗಗಳನ್ನ ಐಡೆಂಟಿಫೈ ಮಾಡ್ತೀವಿ. ಶಿವರಾಮಪುರ ಮುಂದುವರೆದ ಹೊಸ ಲೇಔಟ್ಗಳು ಮಾಡಲೇಬೇಕು. ಹೊಸ ಲೇಔಟ್ ಮಾಡಬೇಕಾಗಿದೆ, ಹೊಸ ಎಕ್ಸ್ಟೇಷನ್ ಹೋಗಬೇಕಾಗಿದೆ, ಅಲ್ಲ, ಎಲ್ರೂ- ಹೊಸ ಅಕ್ವಿಷನ್ ಹೋಗಬೇಕಾಗಿದೆ. ಈಗ 40-60 ಸ್ಕೀಮ್ ಇದೆ, ಆ ಸ್ಕೀಮ್ನ ಬೆಂಗಳೂರಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಶಿವರಾಮ್ ಕಾರತ್ ಲೇಔಟ್ ಆದ್ಮೇಲೆ BDA ಕೆಲಸ ಮುಗೀತು ಅಂತಿದ್ರು ಸರ್ ಎಲ್ಲ ಪಾಪ. ಯಾರು ಹೇಳಿದ್ರು? ಇನ್ನ 3-4 ಕಡೆ ಜಾಗ ಉಳಿದ ಕೇಳಿದ್ದೀನಿ, ಒಂದು 10,000 ಎಕರೆ. ನಿಮ್ಮ ಪೀರಿಯಡ್ ಅಲ್ಲಿ ಆಗ್ಬೋದು ಸರ್, ನಿರೀಕ್ಷೆ ಮಾಡ್ಬೋದಾ? ಮಾಡಕ್ಕೆ ಫಿಲಿಮಿನ ನೋಡಿ ಕೆಲಸ ಮಾಡ್ತೀವಿ. ನೋಡೋಣ, ಅದನ್ನ ನಾನು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ಗಮನ ಸೆಳೆದಿದ್ದಾರೆ. ನೋಡೋಣ, ಅರ್ಕಾವತಿ ಎಕ್ಸ್ಟೆನ್ಷನ್ ಏರಿಯಾದು ಗಮನ ಇವತ್ತು ಸೆಳೆದಿದ್ದಾರೆ, ಮಾತಾಡ್ತೀವಿ. BDA ಫ್ಲಾಟ್ಗಳು ಸಮರ್ಪಕವಾಗಿ ಮಾರ್ಕೆಟಿಂಗ್ ಆಗ್ತಿಲ್ಲ, ಸೇಲ್ ಆಗ್ತಿಲ್ಲ ಅನ್ನೋಂಥದ್ದು ಮಾತಿದೆ ಸರ್. ಅದ್ರ ಕಡೆ ಏನಾದ್ರು ಗಮನ ಕೆಲವು ಕಡಿಮೆ ಬೆಲೆ ಮಾಡ್ಬಿಟ್ಟಾರೆ, ಅದಕ್ಕೆ ಸೇಲ್ ಆಗ್ತಾರೆ. ಸರ್ ಸರಿಯಾಗಿ ಜಾಸ್ತಿ ಬೆಲೆ ಹಾಕಿದ್ರೆ ಅದಕ್ಕೆ ಬಂದಿರೋದು. ಸರ್, ಅದು ಕನೆಕ್ಟಿವಿಟಿ ಇರೋದು ಸರ್. ಅದಕ್ಕೆ ಸುಣ್ಣ ಬಣ್ಣ ಸರಿಯಾಗಿ ಇಟ್ಟಿಲ್ಲ ಅವರು. ಪ್ರೆಸೆಂಟ್ ರಿಯಲ್ ಎಸ್ಟೇಟ್ ಜೊತೆ ಫೈಟ್ ಮಾಡಕ್ ಆಗ್ತಿಲ್ಲ BDAಗೆ. ಅಲ್ಲ, ಪ್ರಮೋಷನ್ ಇಲ್ಲ, ಕನೆಕ್ಟಿವಿಟಿ ಇಲ್ಲ. ಮಾಡಿಸ್ತೀನಿ ನನಗೆ. ಸರ್ ಇನ್ನೊಂದು ಸರ್ ಕೊನೆಯದಾಗಿ ಸರ್, BDAದಲ್ಲಿ ದುಡ್ಡಿಲ್ಲ ಅಂತ ಸರ್. BDAದಲ್ಲಿ ದುಡ್ಡಿಲ್ಲ. ಸರ್ 10 ಕೋಟಿ ದುಡ್ಡು ಇದೆ. 18 ರಿಂದ 50 ಕೋಟಿ ಅಷ್ಟೇ ಇದೆ. 50 ಕೋಟಿ.
ನೋಡಪ್ಪ, ಸರ್ 25 BDA ಫೆಬ್ರವರಿಗೆ BDA is not a business. BDA ಜನಕ್ಕೂ ಅನುಕೂಲ ಆಗಬೇಕು, BDA ಇರಬೇಕು. ಈಗ ನೋಡಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ ವಿಷಯ ಬೇರೆಯವ್ರು ಏನು ಮಾಡೋದು ಗೊತ್ತಾ, ಆ ಲೇಔಟ್ ಮಾಡೋಕ್ಕೆ ನಮ್ಮ ಮುಂಚಿನಲ್ಲಿ ಆ ಪ್ಲಾನ್ ಮೇಲೆ ಮಾರ್ಬಿಡ್ತಾರೆ. 10% ತಗೋತಾರೆ, 20% ತಗೋತಾರೆ. ಈಗ ನಮ್ಮ ಅಪಾರ್ಟ್ಮೆಂಟ್ ಕಟ್ಟೋವಲ್ಲ, ಇವರು ಮಾಡಿದ ತಪ್ಪದು ಕಟ್ಟಿದ ಮೇಲೆ ಇವ್ರು ಮಾಡ್ತಾವ್ರೆ. ಬೇರೆ ಬಿಲ್ಡರ್ಸ್ ಏನ್ ಮಾಡ್ತಾರೆ, ಫಸ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು 10% ಇಸ್ಕೊಡ್ತಾರೆ. ಇವರು ಲೆವೆಲ್ ಎಲ್ಲ ಫಾರ್ಮೇಶನ್ ಮಾಡಿದಾಗ ಈಗ ದುಡ್ಡು ಇಸ್ಕೊತಾರೆ. ಈ ಮಧ್ಯೆ ಗ್ಯಾಪ್ ಇದೆಯಲ್ಲ, 3 ವರ್ಷದ ಗ್ಯಾಪು, ಇಂಟ್ರೆಸ್ಟ್ ಇವ್ರನ್ನ ಬಂದ್ ಮಾಡಿ. ಸೊ BDA ಕಮರ್ಷಿಯಲ್ ಆಗಬೇಕು ಸರ್. BDA ಕಮರ್ಷಿಯಲ್ ಆಗಿಲ್ಲ, ದುಡ್ಡು ವಿಚಾರ. ಸರ್ ಈಗ BDA ರಿಯಲ್ ಎಸ್ಟೇಟ್ ಸರ್ PRRಗೆ ದುಡ್ಡಿದೆ ಸರ್. PRR ಯಾಕಂದ್ರೆ 15,000 12,000 ಇವತ್ತು ಕೊಡ್ತೀರಾ ಆಲ್ರೆಡಿ. ಅಲ್ಲ ನೀವೆಲ್ಲ ಅರ್ಜಿ ಹಾಕ್ಬೇಕು.